ಹಲೋ ಗೈಸ್, ನಾನು ಬೆಳಗ್ಗೆ ಎದ್ದು ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಎಲ್ಲೂ ಇಲ್ಲ. ನಾನು ಇವತ್ತು ಅಮಾವಾಸ್ಯೆ ಅಂತ ಕಬ್ಬಳಮ್ಮ ದೇವಸ್ಥಾನಕ್ಕೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ತಿಳಿಸ್ಕೊಡ್ತೀನಿ ಯಾವ ಥರ ಇದೆ ನೋಡೋಣ ಫ್ರೆಂಡ್ಸ್. ಇವಾಗ ಜಸ್ಟ್ ರೀಚ್ ಆದೆ ಕಬ್ಬಳಮ್ಮ ಸನ್ನಿಧಿ ಹತ್ರ. ಪಾರ್ಕಿಂಗ್ ಮಾಡೋಣ ಅಂತ ಬಂದರೆ ಪಾರ್ಕಿಂಗ್ ಜಾಗನೇ ಸಿಕ್ಕಿಲ್ಲ. ಅಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ, ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಸಿಕ್ಕಿಲ್ಲ. 1 ಕಿಲೋಮೀಟ್ರ್ ಪೂಜೆ ಅಂಗಡಿ ಹತ್ರ ಬಂದು ಪೂಜೆ ಐಟಮ್ ತಗೊಂಡು ಫ್ರಂಟ್ ವಿಡಿಯೋ ಮಾಡಿ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಬೆಳಗ್ಗೆ ಮಾರ್ನಿಂಗ್ ಅಮ್ಮನ ಸನ್ನಿಧಿ ಬರೋಕ್ಕೆ ಒಂಥರ ಖುಷಿ ಅಲ್ವಾ? ತುಂಬ ಸಖತ್ತಾಗಿತ್ತು. ಒಳಗಡೆ ನೋಡೋಣ ಅಂತ ಒಳಗಡೆ ಬಂದೆ. ಇವಾಗ ಎಷ್ಟು ಜನ ಬಂದಿದ್ರು ಅಂದರೆ ನೋಡೋಕ್ಕೆ ಹಬ್ಬ ಎರಡು ಕಣ್ಣು ಸಾಲದು. ಅದಕ್ಕೆ ಹೇಳೋದು ಅಮ್ಮನ ಪವಾಡ ಎಷ್ಟು ದೊಡ್ಡದು ಅಂತ ಹೇಳೋದು. ಎಲ್ಲೆಲ್ಲಿಂದ ಎಲ್ಲ ಬರ್ತಾರೆ ನೋಡೋಕ್ಕೆ. ಅಲ್ಲಿಂದ ಬಂದ ಎಂಟ್ರಿ ಒಳಗಡೆ ಬಂದು ಅಣ್ಕೆ ಮಾಡಿಸ್ಕೊಂಡು ಇಲ್ಲಿಂದ ಸೀದಾ ಒಳಗಡೆ ಹೋದೆ. ದೇವಸ್ಥಾನ ಸ್ವಲ್ಪ ಕವರ್ ಮಾಡ್ಕೊಂಡು ನಮ್ಮ ಅಕ್ಕಂದಿರಿದ್ರು. ನಮ್ಮ ಅಕ್ಕಂದಿರ ಹತ್ರ ತುಂಬ ಸಖತ್ತಾಗಿ ಮಾತಾಡ್ಕೊಂಡು ನಮ್ಮ ಅಕ್ಕ ನನಗೆಲ್ಲ ಫುಲ್ ದೃಷ್ಟಿ ತೆಗೆದ್ರು. ಚೆನ್ನಾಗಿತ್ತು ನೋಡೋಕ್ಕೆ. ಚೆನ್ನಾಗಿ ಮಾತಾಡ್ಸಿದ್ರು, ಹಾಯ್ ಹೇಳಿದ್ರು, ಚೆನ್ನಾಗಿ ಬೆಳೀತಮ್ಮ ಅಂತ ಹೇಳಿದ್ರು. ಚೆನ್ನಾಗಿ ಆಯ್ತಕ್ಕ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕನ ಹತ್ರ ಎಲ್ಲ ಮಾತಾಡ್ಕೊಂಡು ಮುಂದೆ ಟ್ರಾವೆಲ್ ಮಾಡಿದೆ. ಒಳಗಡೆ ಹೋದ್ರೆ ಮಾತ್ರ ಜನ ನೋಡ್ಬೇಕು ಫ್ರೆಂಡ್ಸು. ಹಬ್ಬ ನಿಂತ್ಕೊಳಕ್ಕೆ ಜಾಗನೇ ಇಲ್ಲ. ಆ ಥರ ಅಮ್ಮನ ಪವಾಡ ಅಂದರೆ ಏನು ಅಂದ್ಕೊಂಡಿದ್ದೆ ಹೇಳಿ? ಎಲ್ಲೆಲ್ಲಿಂದ ಬರ್ತಾರೆ, ಎಷ್ಟು ಜನ ಬರ್ತಾರೆ. ಹಬ್ಬ ನೋಡೋಕ್ಕೆ ಮತ್ತೆ ಎರಡು ಕಣ್ಣು ಸಾಲದು. ತುಂಬ ಚೆನ್ನಾಗೈತೆ. ಅಮ್ಮನ ಅಲಂಕಾರ ತುಂಬ ಚೆನ್ನಾಗೇ ಮಾಡಿದರು. ಎಲ್ಲೆಲ್ಲಿಂದ ಬಂದು ಹರಕೆ ಕಟ್ಟಿರ್ತಾರೆ.